ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ನವನಗರದ ಸೆಂಟ್ ಮೇರಿ ಚರ್ಚ್ ಮತ್ತು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರಚಾರ ನಡೆಸಿದರು. ಈ ವೇಳೆ ಚರ್ಚ್ನಲ್ಲಿ ನಡೆದಂತಹ ಪ್ರಾರ್ಥನೆಯಲ್ಲೂ ಕೂಡ ಸಂಯುಕ್ತಾ ಪಾಟೀಲ್ ಪಾಲ್ಗೊಂಡಿದ್ದರು. ನಗರದ ವಿವಿಧೆಡೆ ಪಾದಯಾತ್ರೆ ಮೂಲಕ ಪ್ರಚಾರ ನಡೆಸಿದ ಸಂಯುಕ್ತಾ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ತಿಳಿಸುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ನನ್ನ ವಿನಂತಿ ಏನದ ಅಂತಂದ್ರೆ ನನಗೊಂದು ಅವಕಾಶವನ್ನು ಮಾಡಿಕೊಡ್ರಿ. ನಾನು ಕೆಲಸ ಮಾಡುವಂಥ ಹುಮ್ಮಸ್ಸನ್ನು ಹೊಂದಿನಿ. ಆ UKP ಸಮಸ್ಯೆ ಬಗ್ಗೆನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಇರ್ತೈತಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಎತ್ತಿಡೋದಕ್ಕೆ. ಇವತ್ತು ಒಂದು ಮುಖ್ಯ ಕಾರಣ ಯಾಕೆ UKP ಸಂತ್ರಸ್ತರಿಗೆ ನ್ಯಾಯ ಒದಗ್ಲಿಕ್ಕತ್ತಿಲ್ಲ ಅಂತಂದ್ರೆ ಕೇಂದ್ರದಿಂದ ಅದು ಒಂದು ಕೇಂದ್ರ ಯೋಜನೆಯಾಗಿ ಘೋಷಣೆ ಆಗಬೇಕು. ಆ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಕೆಳಗೂ ಬಿಜೆಪಿ ಸರ್ಕಾರ ಇತ್ತು, ಮೇಲೂ ಬಿಜೆಪಿ ಸರ್ಕಾರ ಇತ್ತು. ಆ ಒಂದು ಅವಧಿಯಲ್ಲಿನೂ ಕೂಡ ಆ ನೋಟಿಫಿಕೇಶನ್ ಆಗಲಿಲ್ಲ. ಅದ್ರ ಜೊತೆಯಾಗಿ ಹಿಂದಿನ ವರ್ಷ UKP ಯೋಜನೆಗೆ 5,400 ಕೋಟಿ ಫೈನಾನ್ಸ್ ಮಿನಿಸ್ಟರ್ ಅವರು ರಿಸರ್ವ್ ಇಟ್ಟಿದ್ರು. ಆದ್ರೂ ಕೂಡ ಹಿಂದಿನ ಬಜೆಟ್ನಾಗ 5,400 ಕೋಟಿ ರಿಸರ್ವ್ ಇಟ್ಟಿದ್ದನ್ನು 1 ರೂಪಾಯಿನೂ ಕೂಡ ಅವರು ಬಿಡುಗಡೆಯನ್ನ ಮಾಡಲಿಲ್ಲ. ಆ ಫಂಡ್ ಹಂಗೆ ವಾಪಸ್ ಹೋಯ್ತು. ಇಲ್ಲಿ ಮಲ್ಲುವಣ್ಣ ಅವರದಾರ, ಸಂತೋಷ್ ಅಣ್ಣ ಅದಾರ, ಇನ್ನೂ ಈ ವಿಷಯದ ಬಗ್ಗೆ ಬಹಳ ಆಳವಾಗಿ ತಿಳ್ಕೊಂಡಿದ್ದವ್ರು ಅದಾರ. ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಸಮಾಲೋಚನೆಯನ್ನ ಮಾಡಿ ದೆಹಲಿಯಲ್ಲಿ ನಿಮ್ಮ ಧ್ವನಿಯಾಗಿ ನಾನು ನಿಂತು ನನ್ನ ಕಡೆಯಿಂದ ಎಷ್ಟಾಗ್ತೈತಿ ಈ ವಿಷಯದ ಬಗ್ಗೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ನಾನು ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಾಗಿ ಇರುವಂತಹ ಟೆಕ್ಸ್ಟೈಲ್ ಬಳ್ಳಾರಿಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಹಗರಿಬೊಮ್ಮನಹಳ್ಳಿಯಲ್ಲಿ ತುಕಾರಾಂ ಮತ ಬೇಟೆ ನಡೆಸಿದರು. ಪ್ರಚಾರಕ್ಕೆ ಹರಿದು ಬರ್ತಿರುವಂತಹ ಜನಸ್ತೋಮ ಜೋರಿದ್ದು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ, ಗ್ಯಾರಂಟಿಗಾಗಿ ನಾವು ಗೆಲ್ತೀವಿ ಅಂತ ವಿಶ್ವಾಸ ತುಕಾರಾಂ ವ್ಯಕ್ತಪಡಿಸಿದ್ದಾರೆ. ಹಳ್ಳಿಗಳಲ್ಲಿ ಜನ ಸೇರ್ತಾ ಇದ್ದಾರೆ. ಬಿಜೆಪಿ ದುರಾಡಳಿತ ಒಡೆದಾಳುವ ನೀತಿ, ಜಾತಿ ವೈಷಮ್ಯಕ್ಕೆ ಜನ ಉತ್ತರ ಕೊಡಲಿದ್ದಾರೆ. ಕಾಂಗ್ರೆಸ್ ಪರ ಗಾಳಿ ಇದೆ, ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತುಕಾರಾಂ. ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ರೀತಿ ನಡೆದಿದೆ ನಿಮ್ಮ ಪರವಾಗಿ ಕೆಲಸ? ಖಂಡಿತ, ಯಾಕಂದರೆ ಈ ಬಿಜೆಪಿ ದುರಾಡಳಿತದಿಂದ, ಸರ್ಕಾರದ ವೈಫಲ್ಯದಿಂದ ಜನ ಬೇಸತ್ತಿದ್ದಾರೆ. ಆದರೆ ನಾನೊಂದು ಮಾತು ಹೇಳಿದೆ, ಇದನ್ನು ನೆನೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಇತಿಹಾಸ ಕೊಟ್ಟಂಥ ಒಂದು ಕೊಡುಗೆ ಆಡಳಿತನೆಲ್ಲ ನೆನೆಸ್ಕೊಂಡಿದ್ದಾರೆ. ಅದು ನೆನೆಸ್ಕೊಂಡು ಜನ ಇವತ್ತು ಬದಲಾವಣೆ ಬಯಸಿದ್ದಾರೆ. ದೇಶದಲ್ಲಿರ್ಬೋದು, ಇವತ್ತು ರಾಜ್ಯದಲ್ಲಿ ತಂದಿದ್ದಾರೆ. ಇಡೀ ದೇಶದಲ್ಲಿ 140 ಕೋಟಿ ಜನ ಇವತ್ತು ಬಯಸಿದ್ದಾರೆ. ಬಳ್ಳಾರಿ ಕೂಡ ಬಯಸಿದ್ದಾರೆ ಈ ಸರಿ ಕಾಂಗ್ರೆಸ್ಸಿಗೆ ಮಾಡಬೇಕು ಅಂತೇಳಿ. ಬಳ್ಳಾರಿ ಜಿಲ್ಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.